ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಇಲ್ಲಿ ತೊಗರಿ ಕಾಳು ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನಾನು 2 ದಿನದಿಂದ ನಾನು ಲಾಗ್ನ ಶೇರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸ್ವಲ್ಪ ನಾನು ಎಡಿಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇನ್‌ಶಾಟ್ ಆ್ಯಪಲ್ಲಿ ಸ್ವಲ್ಪ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು. ನಾನು ಎಷ್ಟೇ ವೀಡಿಯೋನ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಡೌನ್ಲೋಡ್ ಮಾಡ್ತೀವಿ ಅಂತಂದರೆ ಎಡಿಟ್ ಎಲ್ಲ ಮಾಡಿ ಅದನ್ನು ವಾಯ್ಸ್ ಓವರ್ ಎಲ್ಲ ಕೊಟ್ಟು ರೆಡಿ ಮಾಡಿಟ್ಟಿದ್ದೆ. ಆದರೆ ಅದು ಡೌನ್ಲೋಡೇ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ನನಗಂತೂ ತುಂಬಾ ಬೇಜಾರಾಯಿತು. ಸೊ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು. ಸೊ ಆಮೇಲೆ ನಮ್ಮ ಮನೆಯವ್ರ ಹತ್ರ ಒಂದು ಮೆಮೊರಿ ಕಾರ್ಡನ್ನು ಫೋನ್ಗೆ ಹಾಕಿಸ್ಕೊಂಡು ನನ್ನ ಆಲ್ಬಮಲ್ಲಿರುವಂಥ ಫೋಟೋಸ್ ವೀಡಿಯೋಸ್ನೆಲ್ಲ ಅಲ್ಲಿಗೆ ಶೇರ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಸ್ಪೇಸು ಫ್ರೀ ಆಯಿತು. ಫೋನು ತುಂಬಾ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು ಫೋನು. ಸೊ ನನಗಂತೂ ಸಖತ್ ಬೇಜಾರಾಗ್ತಾಯಿತ್ತು. ಏನಪ್ಪ ಈ ಥರ ಎಡಿಟೇ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಸೊ ಆಮೇಲೆ ಆ ಥರ ಆಮೇಲೆ ಮತ್ತೆ ಹೊಸ್ದಾಗಿ ಒಂದು ವೀಡಿಯೋನ ಎಡಿಟ್ ಮಾಡಿದೆ. ಸೊ ನೋಡಿ, ಇವಾಗ ಒಗ್ಗರಣೆ ಈರುಳ್ಳಿ ಹಸಿರುಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿನ ಸೇರಿಸ್ಕೋಬೇಕು. ಹಸಿರುಮೆಣಸಿನ್ಕಾಯಿನ ಹಾಕ್ಕೊಂಡು ಬಾಡಿಸ್ಕೊಂಡು ಫ್ರೈ ಆದಮೇಲೆ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ನೀರು ಕಾಯೋವರೆಗೂ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಬಿಡಬೇಕು. ಸೊ ನೋಡಿ, ಇವಾಗ ತೊಗರಿ ಕಾಳನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೀರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ನೋಡಿ, ನೀರು ಇವಾಗ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಹಸಿ ತೊಗರಿ ಕಾಳನ್ನು ಸೇರಿಸ್ಕೊಳ್ತೀನಿ. ನಾನು ಈ ಥರ ಹಸಿ ಕಾಳು ಉಪ್ಸಾರನ್ನು ಮಾಡ್ಕೊಳ್ಬೇಕಾದ್ರೆ ಮೊದಲು ಒಗ್ಗರಣೆನ ಮಾಡ್ಕೊತೀನಿ. ಆಮೇಲೆ ನೀರನ್ನು ಸೇರಿಸ್ಕೊಂಡು ನೀರು ಕುದಿಲಿಕ್ಕೆ ಬಂದ ಮೇಲೆ ನಾನು ಈ ಥರ ಕಾಳನ್ನು ಸೇರಿಸ್ಕೊಳ್ಳೋದು. ಸೊ ಮಾಮೂಲಿಯಾಗಿ ಒಣಕಾಳು ಉಪ್ಸಾರು ಏನಾದರೂ ಮಾಡಿಕೊಂಡ್ರೆ ಫಸ್ಟು ಉಪ್ಸಾರನ್ನು ರೆಡಿ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಅದಕ್ಕೆ ಒಗ್ಗರಣೆನ ಕೊಟ್ಕೋತೀನಿ. ಆದರೆ ಹಸಿ ಕಾಳು ಏನಾದರೂ ಉಪ್ಸಾರನ್ನು ಮಾಡ್ತೀವಿ ಅಂದರೆ ನಾನು ಫಸ್ಟು ಇದೇ ಥರ ಪ್ರೊಸೀಜರಲ್ಲಿ ಮಾಡ್ಕೊಳ್ಳೋದು. ಮೊದಲು ಒಗ್ಗರಣೆ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಕಾಳನ್ನು ಸೇರಿಸ್ಕೊಂಡು ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ನೋಡಿ, ಇವಾಗ ತೊಗರಿ ಕಾಳನ್ನು ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಸೊ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಹಸಿ ಕಾಳು ಆಗಿರೋದ್ರಿಂದ ಅದು ಬೇಗ ಬೆಂದೋಗುತ್ತೆ. ಸೊ ಅದಕ್ಕೋಸ್ಕರ 2 ವಿಸಿಲ್ ಸಾಕು. ಸೊ ಹಾಗೆಯೇ ಮನೇಲಿ ಹಾಲು ಕೂಡ ಇತ್ತು, ಫ್ರೆಶ್ ಆದಂಥ ಹಾಲು ಸಹ ಇತ್ತು. ಸೊ ತೊಗರಿ ಕಾಳು ಹಾಗೆಯೇ ಫ್ರೆಶ್ ಆಗಿರೋ ಹಾಲನ್ನು ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಬೆಚ್ಚಗೇನಾದರೂ ಕುಡಿಯೋಣ ಅನ್ನಿಸ್ತು. ಸೊ ಹಾಲನ್ನು ಇವಾಗ ಹಾಲನ್ನು ಕಾಯಿಸಿಟ್ಕೊಂಡಿದ್ದೀನಿ ನನಗೆ ಕುಡಿಲಿಕ್ಕೆ ಅಂತ. ಸೊ ಹಾಗೆಯೇ ಹಾಲನ್ನು ಕುಡಿದು ಮತ್ತು ವಿಸಲೆಲ್ಲ ಹೋಗಿತ್ತು ನಾನು ಬರೋವಷ್ಟರಲ್ಲಿ. ನೋಡಿ, ಇವಾಗ ಕಾಳನ್ನು ಸ್ವಲ್ಪ ಒಂದು 5 ನಿಮಿಷ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ದಪ್ಪ ಉಪ್ಪನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಟು ಆಮೇಲೆ ಇದಕ್ಕೆ ಹಸಿರುಮೆಣಸಿನ್ಕಾಯಿ ಖಾರನ ಸೇರಿಸ್ಕೋಬೇಕು ನಾವು, ಒಂದು ಅರ್ಧ ಸ್ಪೂನಷ್ಟು. ನೋಡಿ, ಆಲ್ಮೋಸ್ಟ್ ಇವಾಗ ತೊಗರಿ ಕಾಳೆಲ್ಲ ಬೆಂದಿದೆ. ಹಸಿರುಮೆಣಸಿನ್ಕಾಯಿ ಖಾರನ ಇಲ್ಲಿ ನಾನು ಅರ್ಧ ಚಮಚ ಸೇರಿಸ್ಕೊಂಡೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಸೇರಿಸ್ಕೊಂಡು ಆಮೇಲೆ ಹಸಿ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಉಪ್ಸಾರು ರೆಡಿ ಆಯಿತು. ಸೊ ಈ ಥರ ಉಪ್ಸಾರನ್ನು ರೆಡಿ ಮಾಡಿ ಇಟ್ಕೊಂಡು ನಾನು ನೆಕ್ಸ್ಟು ನಾಳೆ ಧನುರ್ಮಾಸ ಪೂಜೆ ಇರೋದ್ರಿಂದ ಇಲ್ಲಿ ನಾನು ಅಭಿಷೇಕಕ್ಕೆ ಬೇಕಾದಂಥ ಸಾಮಾನುಗಳನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದೀನಿ. ಖರ್ಜೂರ, ಕಲ್ಸಕ್ಕರೆ, ಒಣದ್ರಾಕ್ಷಿ, ಹಾಗೆಯೇ ಅಷ್ಟಗಂಧ, ಗೋಮೂತ್ರ, ಹಾಲು, ಮೊಸರು. ಸೊ ಈ ಥರ ಐಟಮ್ಗಳನ್ನೆಲ್ಲ ನಾನು ನೈಟೇ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಯಾಕಂದರೆ ಬೆಳಿಗ್ಗೆ ಎಷ್ಟು ಬೇಗ ಎದ್ರೂ ಕೂಡ ಟೈಮು ಹೋಗೋದೇ ಗೊತ್ತಾಗಲ್ಲ. ಸೊ ಅಷ್ಟು ಬೇಗ ಟೈಮು ಆಗೋಗುತ್ತೆ.
ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಅಭಿಷೇಕ ಸಾಮಾನುಗಳನ್ನೆಲ್ಲ ನಾನು ಲೋಟಗಳಿಗೆ ಸೇರಿಸ್ಕೊಳ್ತಿದ್ದೀನಿ. ಈ ಥರ ದೇವರ ವ್ರತಗಳನ್ನು ಮಾಡಬೇಕಾದ್ರೆ ಅಂದರೆ ಪೂಜೆಗಳನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಆದಷ್ಟು ಮಡಿಯಿಂದ ದೇವ್ರನ್ನ ಭಕ್ತಿಪೂರ್ವಕವಾಗಿ ಪೂಜೆನ ಮಾಡ್ಕೊಳ್ಬೇಕು. ಸೊ ಹಾಗೆಯೇ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿ ಇರಬೇಕು. ಸೊ ನಾವು ಮನಸ್ಸಲ್ಲಿ ಕಲ್ಮಶ ಕೊಳಕುಗಳನ್ನ ತುಂಬಿಕೊಂಡು ನೆಗೆಟಿವಿಟಿನ ತುಂಬಿಕೊಂಡು ಪೂಜೆ ಮಾಡಿದ್ರೆ ಏನೂ ಫಲ ಸಿಗೋದಿಲ್ಲ. ಆದಷ್ಟು ನಾವು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಒಬ್ಬರಿಗೆ ನಮ್ಮಿಂದ ಒಳ್ಳೆಯದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕೆಟ್ಟದ್ದನ್ನು ಮಾತ್ರ ಬಯಸಲೇಬಾರ್ದು. ನಮ್ಮ ಕೈಲಿ ಆಗುತ್ತೋ ಮಾಡೋಣ, ಇಲ್ಲ ಅಂದರೆ ಸುಮ್ಮನೆ ಇದ್ದುಬಿಡೋಣ. ಅದು ಬಿಟ್ಟು ನಾವು ಒಬ್ಬರಿಗೆ ಕೆಟ್ಟದ್ದನ್ನಂತೂ ಬಯಸಲೇಬಾರ್ದು. ಸತತವಾಗಿ ನಾವು ಈ 1 ತಿಂಗಳು ಧನುರ್ಮಾಸ ಪೂಜೆನ ಮಾಡೋದ್ರಿಂದ ದೇವರು ನಮಗೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಸೊ ಆಗಿನ ಕಾಲದಿಂದಲೂ ನಮ್ಮ ಮನೆಯಲ್ಲಿ ಈ ಪದ್ಧತಿ ಅಂತೂ ಇದೆ. ಸೊ ಅಪ್ಪ ಅಮ್ಮ ಅಜ್ಜಿ ತಾತ ನಮ್ಮ ಮನೆಯವ್ರು ಎಲ್ಲರೂ ಕೂಡ ಈ ಥರ ವ್ರತಗಳನ್ನ ಮಾಡ್ತಾರೆ. ಡಿಸೆಂಬರ್ ತಿಂಗಳ 16ನೇ ತಾರೀಕಿಂದ ಧನುರ್ಮಾಸ ಪೂಜೆ ಶುರುವಾಗಿದೆ. ಜನವರಿ ತಿಂಗಳಲ್ಲಿ ಅಂದರೆ 15ನೇ ತಾರೀಕು ಅಥವಾ 16ನೇ ತಾರೀಕು ಎಂಡ್ ಆಗುತ್ತೆ. ಸತತವಾಗಿ 1 ತಿಂಗಳು ಪೂಜೆನ ಮಾಡ್ಕೊಳ್ಬೇಕು. ಕೊರೆಯುವ ಚಳಿಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನನ ಮಾಡಿಕೊಂಡು ಪರಿಶುದ್ಧವಾಗಿ ಪೂಜೆನ ಮಾಡಿಕೊಳ್ಬೇಕು. ತುಪ್ಪನ ಕಾಯಿಸಿ ಇಟ್ಕೊಂಡಿದ್ದೀನಿ. ನಾನು ತುಪ್ಪಕ್ಕೆ ಎಲ್ಲಿ ಯಾವುದೇ ಥರ ನಾನು ಏನೂ ಹಾಕಿಲ್ಲ, ಹಾಗೆಯೇ ಕಾಯಿಸಿ ಇಟ್ಕೊಂಡಿದ್ದೀನಿ. ಅಂತಂದರೆ ಕರಿಬೇವು, ಅರಿಶಿನ ಪುಡಿ ಎಲ್ಲ ಹಾಕ್ತೀವಲ್ಲ, ಅದನ್ನೇನೂ ಹಾಕಿಲ್ಲ. ಯಾಕಂದರೆ ದೇವ್ರ ಪೂಜೆಗೆ, ಸೊ ಅದಕ್ಕೋಸ್ಕರ ಪ್ಲೇನಾಗಿ ಹಾಗೆಯೇ ಕಾಯಿಸಿ ಇಟ್ಕೊಂಡಿದ್ದೀನಿ. ನಮ್ಮ ಕೈಯಲ್ಲಿ ಅಂದರೆ ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಅಭಿಷೇಕ ಸಾಮಾನುಗಳನ್ನ ನೀವು ಇಲ್ಲಿ ರೆಡಿ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ನೋಡಿ, ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆಗೆ ಬಿಲ್ವಪತ್ರೆ ಮತ್ತು ಹೂವುಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ದೇವ್ರ ಮನೇಲಿ ಎಲ್ಲನೂ ಒಂದು ಕಡೆಯಿಂದ ಜೋಡಿಸ್ಕೊಳ್ತಿದ್ದೀನಿ. ಸೊ ಜೋಡಿಸಿದ್ದಾಯಿತು. ಇವಾಗ ಮುದ್ದೆ ಮಾಡ್ಕೊಳ್ತಿದ್ದೀನಿ. ಸೊ ಮುದ್ದೆನ ಮಾಡಿದ್ದಾಯಿತು. ನೆಕ್ಸ್ಟು ಈಗ ಅತ್ತೆ ಮಾವನಿಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ತೊಗರಿಕಾಳು ಉಪ್ಸಾರು ಹಾಗೆಯೇ ಮುದ್ದೆ. ಸ್ವಲ್ಪ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಂಪು ಖಾರನ ಇಲ್ಲಿ ಸೇರಿಸಿ ಅವ್ರಿಗೆ ಕೊಡ್ತಾಯಿದ್ದೀನಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದಾಯಿತು. ಸೊ ನೈಟ್ ಮಲಗಿ ಪುನಃ ಬೆಳಿಗ್ಗೆ ಮಾರ್ನಿಂಗ್ ರೊಟೀನ್ ಇದು. ನೋಡಿ 4:15 ಆಗಿದೆ. ಇವಾಗ ಎದ್ದೆ ನಾನು. ಎದ್ದು ಬಾಗಿಲನ್ನೆಲ್ಲ ತೊಳೆದು ನೀಟಾಗಿ ಕಸ ಗುಡಿಸಿ ಹೊಸ್ತಿಲನ್ನ ಕೂಡ ನೀರಿಂದ ಚೆನ್ನಾಗಿ ತೊಳ್ಕೊಳ್ತಿದ್ದೀನಿ. ಹಾಗೆಯೇ ಮನೆ ಮುಂದ್ಗಡೆ ಎಲ್ಲ ನೀರನ್ನು ಹಾಕ್ಕೊಂಡು ರಂಗೋಲಿನ ಹಾಕ್ಕೊಳ್ತಿದ್ದೀನಿ. ಇವಾಗಾಗಿದೆ ಟೈಮು ಒಂದು 4:20 ಆಗಿದೆ ಟೈಮು. ಸೊ ಎಷ್ಟು ಬೇಗ ಎದ್ರೂ ಟೈಮು ಹಾಗೇ ಹೋಗುತ್ತೆ. ನಾನು ಆ ಕಡೆ ಈ ಕಡೆ ನೋಡಿಕೊಂಡು ರಂಗೋಲಿನ ಹಾಕ್ಕೊಳ್ತಾ ಇದ್ದೆ. ಯಾಕಂದರೆ ಯಾರೂ ಎದ್ದಿರಲಿಲ್ಲ, ಅಷ್ಟು ಬೇಗ ಯಾರೂ ಎದ್ದೇಳಲ್ಲ ಅಲ್ವಾ. ಸೊ ಇನ್ನೂ ಕತ್ಲೇನೇ ಇತ್ತು, ಭಯ ಬೇರೆ ಇತ್ತು ಮನಸ್ಸಲ್ಲಿ. ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದು ಸಹ ಆಯಿತು. ಅಂದರೆ ಈ ಟೈಮಲ್ಲಿ ಕತ್ಲೆ ಇರುತ್ತೆ ಅಲ್ವಾ. ಸೊ ಹೊರ್ಗಡೆ ಬರೋಕ್ಕೂ ಸ್ವಲ್ಪ ಭಯ. ಸೊ ಹಾಗೆಯೇ ಧೈರ್ಯ ಮಾಡಿ ಹೊರಗಡೆ ಬಂದು ರಂಗೋಲಿನ ಹಾಕಿದ್ದಾಯಿತು. ನೋಡಿ, ಇವಾಗ ಸ್ನಾನನ ಮುಗಿಸ್ಕೊಂಡು ಬಂದು ನಾನು ನೈವೇದ್ಯಕ್ಕೆ ಅಂತ ಸ್ವಲ್ಪ ಸಜ್ಜಿಗೆನ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ರವೆನ ಹಾಕ್ಕೊಂಡು ಸಜ್ಜಿಗೆನ ಮಾಡ್ಕೊಳ್ಳೋದು. ಸೊ ಧನುರ್ಮಾಸ ಪೂಜೆನ ಇವಾಗ ನಾನು ಪೂಜೆನ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ ನಾನು ಇಲ್ಲಿ. ಆದಷ್ಟು ಈ ಥರ ವ್ರತಗಳನ್ನ ನಾವು ಮಾಡಿದ್ರೆ ದೇವರು ನಮಗೆ ಒಂದಲ್ಲ ಒಂದು ದಿನ ಫಲನ ಕರುಣಿಸ್ತಾನೆ. ನಾವು ಬೇಡ್ಕೊಂಡಿರುವಂತಹ ಇಷ್ಟಾರ್ಥಗಳು ನೆರವೇರ್ತವೆ. ಸೊ ಅದಕ್ಕೋಸ್ಕರ ಭಕ್ತಿಯಿಂದ ದೇವರಲ್ಲಿ ಭಕ್ತಿಯಿಂದ ದೇವರಲ್ಲಿ ನಮ್ಮ ಕೋರಿಕೆಗಳನ್ನು ಇಡಬೇಕು. ಇವಾಗ ನೋಡಿ, ಇಬ್ಬರು ಅತ್ತೆ ಮತ್ತು ನಾನು ಇಬ್ಬರು ಕೂಡ ಇವಾಗ ಲಿಂಗ ಪೂಜೆನ ಮಾಡ್ಕೊಳ್ತೀವಿ.
ದೇವ್ರ ಮಂತ್ರ ಎಲ್ಲ ಹಾಕ್ಕೊಂಡು ಪೂಜೆನ ಮಾಡ್ಕೊಂಡ್ವಿ. ಸೊ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಈ ಥರ ಪೂಜೆನ ಮಾಡ್ಕೊಳ್ಳೋದ್ರಿಂದ. ಸೊ ಬೆಳಗಿನ ಜಾವ ಒಂದು 4 ಗಂಟೆಗೇ ಎದ್ದು ತುಂಬಾ ಚಳಿ ಇರುತ್ತೆ, ಚಳೀಲಿ ಎದ್ದು ಸ್ನಾನ ಮಾಡಿ ಈ ಥರ ದೇವ್ರಿಗೆ ನೈವೇದ್ಯ ಏನಾದರೂ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಬೇಕು. ಸೊ ಇದರಿಂದ ನಾವು ದೇವರಲ್ಲಿ ಏನಾದರೂ ಸುಖ ಶಾಂತಿ ನೆಮ್ಮದಿನ ಕೊಡು ಅಂತ ದೇವರಲ್ಲಿ ಕೇಳ್ಕೊಳ್ಬೇಕು. ಒಂದು 2-3 ವರ್ಷದಿಂದ ನಾನು ಈ ಥರ ಮಾಡ್ತಾ ಇರೋದು. ಮೊದಲೆಲ್ಲ ಮಾಡ್ತಿರಲಿಲ್ಲ. ಸೊ ಇವಾಗ 2-3 ವರ್ಷಗಳಿಂದ ಈ ಥರ ಪೂಜೆನ ಮಾಡ್ತೀನಿ ನಾನು. ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಆವಾಗಲೂ ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ಳೋದನ್ನು ಮರ್ತೋಗಿದ್ದೆ. ಎಷ್ಟೇ ತಯಾರಿ ಮಾಡ್ಕೊಂಡಿದ್ರು ಅಲ್ಲಲ್ಲಿ ಒಮ್ಮೆ ಒಂದೊಂದು ವಿಷಯನ ಮರ್ತುಬಿಡ್ತೀನಿ. ಸೊ ಒಂದ್ಸರಿ ಎಲ್ಲನೂ ಪೂಜೆಗೆ ತಯಾರು ಮಾಡಿಕೊಂಡ್ರೆ ಮತ್ತೆ ಹೇಳಬಾರ್ದು. ಸೊ ನೀಟಾಗಿ ಕೂತ್ಕೊಂಡು ಸಮಾಧಾನವಾಗಿ ಪೂಜೆನ ಮಾಡ್ಕೊಳ್ಬೇಕು. ಸೊ ನೋಡಿ ದೇವ್ರಿಗೆ ಧೂಪನ ಹಾಕ್ಕೊಳ್ತಿದ್ದೀನಿ. ದೇವ್ರಿಗೆ ಧೂಪ ದೀಪ ಆರಾಧನೆಗಳನ್ನು ಮಾಡಿಕೊಳ್ಬೇಕು. ಸೊ ಶಿವನಿಗೆ ಪ್ರಿಯವಾದಂಥ ಬಿಲ್ವಪತ್ರೆ, ಸೊ ಶಿವನಿಗೆ ತುಂಬಾ ಇಷ್ಟ ಆದಂಥ ಬಿಲ್ವಪತ್ರೆನ ಹಾಕಿ ಪೂಜೆನ ಮಾಡ್ಕೊಳ್ತೀವಿ. ಸೊ ಹಾಗೆಯೇ ನೈವೇದ್ಯ ಎಲ್ಲ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡ್ವಿ. ಹಾಗೆಯೇ ಮಾಂಗಲ್ಯನೂ ಸಹ ಪೂಜೆ ಮಾಡಿಕೊಂಡೆ ನಾನು. ದೇವರಿಗೆ ನೈವೇದ್ಯ ತೋರಿ ಹಾಗೆಯೇ ಪೂಜೆನ ಮಾಡಿಕೊಂಡು ಗಂಧದ ಕಡ್ಡಿ ಎಲ್ಲ ಹಚ್ಕೊಂಡು ಪೂಜೆನ ಮಾಡಿಕೊಂಡೆ. ಈ ಥರ ವ್ರತಗಳನ್ನ ಮಾಡ್ಕೊಳ್ಳೋದ್ರಿಂದ ದೇವರು ನಿಮಗೆ ನೀವು ಬೇಡಿದಂಥ ವರಗಳನ್ನ ಅವನು ಕೊಟ್ಟೇ ಕೊಡ್ತಾನೆ. ಸೊ ಆದಷ್ಟು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ಕೊಳ್ಳಿ. ಹಾಗೆಯೇ ಪೂಜೆನ ಮುಗಿಸ್ಕೊಂಡು ನಾವು ನಮ್ಮೂರಲ್ಲಿರುವಂಥ ಗಣಪತಿ ಗುಡಿಗೆ ಹೋಗಿ ಅಲ್ಲಿ ಕರ್ಪೂರನ ಹಚ್ಚಿ ಬಂದ್ವಿ. ಈ ಥರ ಧನುರ್ಮಾಸ ಪೂಜೆಯಲ್ಲಿ ಮನೆಯಲ್ಲಿ ಪೂಜೆ ಮಾಡಿದ್ಮೇಲೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೋಬೇಕಂತೆ. ಹಾಗಾದ್ರೇ ಅದು ವ್ರತ ಕಂಪ್ಲೀಟ್ ಆಗೋದು. ಸೊ ನೋಡಿ ಸಿಂಪಲಾಗಿ ಒಂದು ಸೀರೆನ ವೇರ್ ಮಾಡಿದ್ದೆ ನಾನಿವತ್ತು. ಸೊ ಹಾಗೆಯೇ ಧೂಪದ ಹೋಲ್ಡರಲ್ಲಿ ಧೂಪನ ಹಚ್ಚಿ ಇಟ್ಕೊಂಡಿದ್ದೆ. ಸೊ ಇದನ್ನು ಮೀಶೋಯಿಂದ ತರಿಸ್ಕೊಂಡಿದ್ದೆ ನಾನು. ಧೂಪನ ಈ ಥರ ಹೋಲ್ಡರಲ್ಲಿ ಇಟ್ಕೊಂಡ್ರೆ ಆ ಕಡೆ ಈ ಕಡೆ ಚೆಲ್ಲಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿ ಆ ಹೋಲ್ಸ್ ಇರೋ ಜಾಗದಿಂದ ಹೊಗೆ ಬರ್ತಾ ಇದೆ. ಸೊ ಈ ದೇವ್ರಿಗೆ ಪೂಜೆ ಮಾಡೋಕ್ಕೆ ದೇವ್ರ ಮನೆಗೇ ಬೇಕು ಅಂತ ನಾನು ಇದನ್ನು ತಗೊಂಡೆ. ಸೊ ನೋಡಿ ಒಂದು ಕಡೆಯಿಂದ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಹಾಗೆಯೇ ಗಣಪತಿ ಗುಡಿಗೆ ಹೋಗಿ ಕರ್ಪೂರ ಹಚ್ಚಿದ್ದು ಆಯಿತು. ಸೊ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನೋಡಿ ಇವಾಗ ಒಂದು 7:30-8 ಗಂಟೆ ಹತ್ತತ್ರ ಆಗಿತ್ತು. ನೋಡಿ ಸೂರ್ಯನ ಬೆಳಕು ಯಾವ ಥರ ಕಿಟಕಿಲಿ ಹಾದು ಬರ್ತಿದೆ ಅಂತ. ಸೊ ಇವತ್ತಿನ ತಿಂಡಿಗೆ ಚಪಾತಿ ಹಾಗೆಯೇ ಕುಂಬಳಕಾಯಿ ಗೊಜ್ಜು ಹಾಗೆಯೇ ಚಟ್ನಿನ ಮಾಡ್ಕೊಂಡಿದ್ದೆ. ಸೊ ಇವಾಗ ತಿಂಡಿನ ಮಾಡ್ತಾಯಿದ್ದೀನಿ ನಾನು. ಥ್ಯಾಂಕ್ ಯು.